ಕಾರ್ಯಕ್ರಮದ ಕಾಂಪೌಂಡ್ ಒಳಗಡೆ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲದಿದ್ರೂ ಸಹಿತ RCB ಅಭಿಮಾನಿಗಳು ಗೇಟಿನ ಅಂದ್ರೆ ಆ ಒಂದು ಕಾಂಪೌಂಡ್ ಗ್ರಿಲ್ ಇಂದ ಆಚೆ ಭಾಗದಲ್ಲಿ ನಿಂತ್ಕೊಂಡು RCBಗೋಸ್ಕರ ಚಾಂಟ್ ಮಾಡ್ತಿದ್ದಾರೆ. ಆ RCB ಅಭಿಮಾನಿಗಳು ಎಲ್ಲರೂ ಸಹಿತ ಒಳಗಡೆ ಬರಬೇಕು, ಪ್ಲೇಯರ್ಗಳನ್ನ ನೋಡ್ಬೇಕು. RCB ಅಭಿಮಾನಿಗಳು ವಿಧಾನಸೌಧದ ಬ್ಯಾರಿಗೇಟ್ ಅನ್ನ ದಾಟಿ ಒಳಗೆ ಬರುವ ಪ್ರಯತ್ನವನ್ನ ಎಷ್ಟು ಮಾಡ್ತಾರೆ ಅಂತೇಳಿ ನೋಡ್ಬೋದು. ಈಗಾಗಲೇ ಹೈಕೋರ್ಟ್ ಮತ್ತೆ ವಿಧಾನಸೌಧ ಮುಂಭಾಗ ಇರುವಂತ ರಸ್ತೆ ಟ್ರಾಫಿಕ್ ಸ್ಲೋ ಆಗಿದೆ. ಈಗ RCB ತಂಡ ಬೆಂಗಳೂರಿಗೆ ಬಂದು ಅವರು ಸಂಪೂರ್ಣವಾಗಿ ಟೀಮಿಂದ ಹೋಟೆಲ್ಗೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಹೋಟೆಲ್ ಅಲ್ಲಿ ಫ್ರೆಶ್ ಅಪ್ ಆದ ನಂತರವಾಗಿ ಅವರು ವಾಪಸ್ ವಿಧಾನಸೌಧಕ್ಕೆ ಬರ್ತಾರೆ. ಇಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದಾದ್ಮೇಲೆ ಓಪನ್ ಬಸ್ ಮೂಲಕವಾಗಿನೇ ಈ ಒಂದು ಅಭಿಮಾನಿ ಸಾಗರದ ಜೊತೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ಇದಾದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಪೂರ್ಣವಾದಂತ ಕಾರ್ಯಕ್ರಮವನ್ನ ಮಾಡ್ತಾರೆ. ಅಲ್ಲಿ ಕಾರ್ಯಕ್ರಮಕ್ಕೆ ಈಗಾಗಲೇ ಸಂಪೂರ್ಣವಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ನನ್ನ ಬೆನ್ನಿನ ಹಿಂಭಾಗದಲ್ಲಿ ಅಂದ್ರೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಪಿನ ಮೇಲೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಈಗ DCM ಆಗಿರುವಂತಹ DK ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ಸಿದ್ಧತೆಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಈಗಾಗಲೇ ಅವರು ಇಷ್ಟೋ ತನಕ ಟೀಮ್ ಜೊತೆಗೆ ಟೀಮನ್ನ ವೆಲ್ಕಮ್ ಮಾಡ್ಲಿಕ್ಕೋಸ್ಕರ HLಗೆ ತೆರಳಿದ್ವು. ಅಲ್ಲಿ ತೆರಳಿ HLನಲ್ಲಿ ಟೀಮನ್ನ ವೆಲ್ಕಮ್ ಅನ್ನ ಮಾಡಿದ ಬಳಿಕವಾಗಿ ಅಫಿಷಿಯಲ್ ಆಗಿ ಕಾರ್ಯಕ್ರಮಕ್ಕೆ RCB ತಂಡವನ್ನ ಇನ್ವೈಟ್ ಮಾಡಿ ಬಳಿಕವಾಗಿ ಇಲ್ಲಿಗೆ ಬಂದು ಒಂದು ಸಿದ್ಧತೆಯನ್ನ ನೋಡ್ಕೊಳ್ತಿದ್ದಾರೆ. ಯಾವ ರೀತಿಯಾಗಿ ಸ್ಟೇಜ್ ಇದೆ, ಎಲ್ಲಿ ತನಕ ಪ್ಲೇಯರ್ಸ್ಗಳನ್ನ ಕೂರಿಸುವಂಥದ್ದಾಗ್ಬೋದು, ಮತ್ತೆ ಜೊತೆಗೆ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಎಲ್ಲಿ ತನಕ ಎಂಟ್ರಿಯನ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ ಯಾವ ರೀತಿಯಲ್ಲಿ ಒಂದು ಕಾರ್ಯಕ್ರಮದ ರೂಪುರೇಷೆ ಆಗುತ್ತೆ ಅಂತೇಳಿ ಒಂದು ಸಂಪೂರ್ಣವಾದಂಥ ಸರ್ಕಾರಿ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಮಾಡಬೇಕನ್ನೋ ಸಂಪೂರ್ಣವಾದಂತನ ಖುದ್ದು ತಾನೇ ವೀಕ್ಷಿಸಿ ಪರಿಶೀಲನೆ ಮಾಡಿ ನಿರ್ದೇಶನ ಕೊಟ್ಟು DK ಶಿವಕುಮಾರ್ ಅವರು ಮಾಡಿಸ್ತಾರೆ. ಮತ್ತೊಂದು ಕಡೆ ಅಭಿಮಾನಿಗಳು ನಿಜವಾಗ್ಲೂ ಹಬ್ಬವನ್ನೇ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪ್ರಜ್ವಲ್ TV9 ಬೆಂಗಳೂರು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಒಂದು ಸರ್ಕಾರದಿಂದ ಸನ್ಮಾನದ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದಾರೆ. ವಿಧಾನಸೌಧ ಆವರಣಕ್ಕೆ ಬಂದಿರುವಂತಹ DK ಶಿವಕುಮಾರ್ ಜೊತೆಗೆ CS ಶಾಲಿನಿ ರಜನೀಶ್ ಅವರು ಎಲ್ಲ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಈ ಜನಸ್ತೋಮ ನೋಡಿ, ವಿಧಾನಸೌಧ ಆವರಣದ ಮುಂಭಾಗದಲ್ಲಿ ಜಮಾಯಿಸಿರುವಂತಹ RCBಯ ಅಭಿಮಾನಿಗಳು ಇಡೀ ಟೀಮ್ನ ನೋಡಬೇಕು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂಥೇಳಿ ಜಮಾವಣೆಗೊಂಡಿರುವಂತಹ RCBಯ ಅಭಿಮಾನಿಗಳು ವಿಧಾನಸೌಧ ಮುಂಭಾಗ ಜಾಮ್ ಪ್ಯಾಕ್ ಆಗಿರುವಂತಹ ದೃಶ್ಯಗಳು. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ಈಗ DK ಶಿವಕುಮಾರ್ ಅವರು ಹಾಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ CS ಶಾಲಿನಿ ರಜನೀಶ್ ಅವರು ಎಲ್ಲ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಈಗಷ್ಟೇ DK ಶಿವಕುಮಾರ್ ಅವರು ಕೂಡ ತಾಜ್ ವೆಸ್ಟ್ ಎಂಡ್ಗೆ ಹೋಗಿ ಅಲ್ಲಿ ಟೀಮನ್ನು ಕೂಡ ಬರಮಾಡಿಕೊಂಡು ಅವರಿಗೆ ಅಲ್ಲಿ ಅಭಿನಂದನೆಗಳನ್ನು ಹೇಳಿ ಬಂದಿದ್ದಾರೆ. ಈಗ ಸರ್ಕಾರದ ವತಿಯಿಂದ ಅವರನ್ನು ಸನ್ಮಾನಿಸುವಂಥ ಒಂದು ಕೆಲಸ ಆಗತ್ತೆ. ಇದೊಂದು ಪ್ರೈವೇಟ್ ಫ್ರಾಂಚೈಸಿ ಅಂತ ಹೇಳಿ ಅಂದರೂ ಕೂಡ RCB ಆ್ಯಂಡ್ IPL ಟೂರ್ನಿ, ಇಡೀ ಟೂರ್ನಿಯನ್ನು ಗಮನಿಸಿದ್ರೆ ಕೆಲವೊಂದಷ್ಟು ಭಾಗಗಳ ರಾಜ್ಯಗಳ ಕೆಲವೊಂದಷ್ಟು ಮುಖ್ಯ ಸಿಟಿಗಳು ಅಂತ ನಾವೇನು ಹೇಳ್ತೀವಿ, ಅಲ್ಲಿನ ಕೆಲವೊಂದಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು, ತಾರೆಯರು ಇವರೆಲ್ಲರೂ ಕೂಡ ಇನ್ವೆಸ್ಟ್ ಮಾಡಿ ಒಂದು ಪ್ರೈವೇಟ್ ಫ್ರಾಂಚೈಸಿ. RCB ಕೂಡ ಒಂದು ಪ್ರೈವೇಟ್ ಫ್ರಾಂಚೈಸಿ. ಬಟ್ RCBಗಿರುವಂತಹ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದನ್ನು ಬರೀ ಒಂದು ಟೀಮ್ ಆಗಿ ನೋಡ್ತಾ ಇಲ್ಲ, ಅಥವಾ ಇದೊಂದು ಜಸ್ಟ್ ಒಂದು ಪ್ರೈವೇಟ್ ಟೂರ್ನಿ ಅಂತ ಹೇಳಿ ನೋಡ್ತಾ ಇಲ್ಲ. ಇದು RCB ಅನ್ನುವಂಥದ್ದು ನಮ್ಮ ಹೆಮ್ಮೆ ಅನ್ನೋ ರೀತಿಯಲ್ಲಿ ಇದನ್ನು ತಗೊಂಡಿದ್ದಾರೆ. ಅದಕ್ಕೋಸ್ಕರನೇ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಜನ ಜಮಾಯಿಸಿರೋದು ನೋಡಿ. ಆರಂಭದಿಂದಲೂ ಕೂಡ